ಟೈಡೆಕ್ಸ್ ಕಂಪ್ನಿ ಕರ್ನಾಟಕ ಬೆಳಗಾವಿ ಟಿ.ಎಂ. ಗೋಪಾಲಕೃಷ್ಣನ್ ಪುನಾದಲ್ಲಿ ಒಂದು ರೂಟ್ಸ್ ಆಫ್ ಚೇಂಜಸ್ ಸಮಿತಿ ನಡೆದದ. ಈ ಸಮಿತಿ ಒಳಗೆ ಕರ್ನಾಟಕದ ಎಲ್ಲ ಇನ್ಫ್ಲುಯೆನ್ಸರ್ಗೂ ಹೇಳಿದ್ವಿ. ಆ ಇನ್ಫ್ಲುಯೆನ್ಸ್ ಒಳಗೆ ಕರ್ನಾಟಕದಾಗ ಹೈಯೆಸ್ಟ್ ಸಬ್ಸ್ಕ್ರೈಬರ್ ಇರ್ತಕ್ಕಂಥ ನಮ್ಮ ಬಸವರಾಜ್ ಪುರಾಣಿಕ್ ಅವರಿಗೆ ಸ್ವಾಗತ. ಥ್ಯಾಂಕ್ ಯು ಸರ್. Okay. ಬಸು ಸರ್, ನಿಮ್ಮದೊಂದು ಇನ್ಸ್ಟಾದಾಗ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಿಮ್ದೊಂದು ಸ್ವಲ್ಪ ಇಂಟ್ರಡಕ್ಷನ್ ಇತ್ತು. ನನ್ನ ಹೆಸರು ಬಂದು ಬಸವರಾಜ್ ಪುರಾಣಿಕ್ ಅಂತ ಹೆಸರು. ನಮ್ಮದು ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕು ರಣಬೆಳಗಲಿ ರೀ. ನಾನು ಇನ್ಸ್ಟಾಗ್ರಾಮ್ ಐ ಡಿ ಸ್ಟಾರ್ಟ್ ಮಾಡಿ ಒಂದು 1.5 ವರ್ಷ ಆಯ್ತು ಸರ್. ಏನು ಅಂಗಡಿಯವ್ರು ಹೇಳ್ತಿರು ಅದನ್ನ ತಂತಂದು ಮಾಡಿ ಸ್ವಲ್ಪ ಲಾಸ್ ಆಗಿ ಸ್ವಂತ ಪ್ರಾಕ್ಟಿಕಲ್ ಆಗಿ ಏನು ನಾ ಮಾಡಾಕತ್ತೀನಿ ಅದರೊಳಗೆ ಸ್ವಲ್ಪ ಸಕ್ಸಸ್ ಆದೀನಿ ಸರ್. ಪ್ರಾಕ್ಟಿಕಲ್ ನಾ ಏನು ಮಾಡ್ತೀನಿ ಅದನ್ನು ನಾ ಪ್ರಾಕ್ಟಿಕಲ್ ಮಾಡಿ ಅದನ್ನು ಸಕ್ಸಸ್ ಆದದ್ರೊಳಗೆ ಮತ್ತೊಬ್ಬರು ರೈತರಿಗೆ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಮತ್ತೊಬ್ಬರು ರೈತರಿಗೆ ಗೊತ್ತಾಗಲಿ ಅಂತೇಳಿ ಇನ್ಸ್ಟಾಗ್ರಾಮ್ ಐ ಡಿ ಸ್ಟಾರ್ಟ್ ಮಾಡಿ ಅದರ ಮುಖಾಂತರ ವಿಡಿಯೋಗಳನ್ನ ಬಿಡೋಕೆ ಸ್ಟಾರ್ಟ್ ಮಾಡಿ ಸರ್. ಮೊದಲೆಲ್ಲ ರೈತರು ಇಲ್ಲಿ ಮಗ್ಳು ನೋಡಿದವರೆಲ್ಲ ಹಂಗಟ್ ಅಂತಿದ್ರು ವಿಡಿಯೋ ನೋಡಿ, ಫಾಲೋವರ್ಸ್ ಇರಲಿಲ್ಲ. ಈಗ ಸದ್ಯಕ್ಕೆ 1,22,000 ಜನ ಇನ್ಸ್ಟಾಗ್ರಾಮ್ದೊಳಗೆ ಫಾಲೋವರ್ಸ್ ಅದಾರು. ಫೇಸ್ಬುಕ್ ಒಳಗೆ ಒಂದು 90,000 ಜನ ಫಾಲೋವರ್ಸ್ ಅದಾರ. ಓಕೆ ಬಸು ಸರ್, ಇವಾಗ ನಿಮ್ದು ಒಂದು ಸಬ್ಸ್ಕ್ರೈಬರ್ದಿಂದ 1,22,000 ಸಬ್ಸ್ಕ್ರೈಬರ್ ಇವಾಗ ಪ್ರೆಸೆಂಟ್ ಇದಾರ. ನೀವು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಇತ್ತು, ನೀವು ಹೇಳಿದ್ರು ಸ್ವಂತ ನೀವು ರೈತರ ಆದ್ಮೇಲೆ ನಿಮ್ಮದು ಹೊಲದಲ್ಲಿ ಏನು ರಿಸಲ್ಟ್ ಬರ್ತದಲ್ಲ, ಆ ರಿಸಲ್ಟ್ ಅನ್ನ ಬೇರೆ ಫಾರ್ಮರ್ಗೆ ತೋರಿಸೋ ಸಲುವಾಗಿ ನೀವೊಂದು ಅಗ್ರಿ ಕ್ರಿಯೇಟರ್ನ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ಲಿಂದ ಇವಾಗ ಪ್ರೆಸೆಂಟ್ 1,22,000 ಸಬ್ಸ್ಕ್ರೈಬರ್ನ ಗಳಿಸಿರಿ. ಅದು ಎಲ್ಲ ನಿಮ್ದು ರಿಯಲ್ ರಿಸಲ್ಟ್ ವಿಡಿಯೋವನ್ನ ರಿಯಾಲಿಟಿ ನಿಮ್ಮ ರೈತರಿಗೆ ತೋರಿಸೋ ಸಲುವಾಗಿ ಇದು ನಿಮಗೆ ಸಾಧ್ಯ ಆಗೈತೆ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ನಿಮ್ಗೆ ಆಗಲಿ. ಬಟ್ ಇವಾಗ ಈ ಪುಣೆ ರೂಟ್ಸ್ ಚೇಂಜಸ್ ಸಮಿತಿ ಒಳಗೆ ನಿಮಗ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು? ಅಂದ್ರೆ ನಮ್ಮ ಭಾಗದಾಗ ಬಾಗಲಕೋಟ್, ಬಿಜಾಪುರ, ಬೆಳಗಾವಿ ರೈತರ ಎಲ್ಲಿ ಇಳುವರಿ ಕಡಿಮೆ ಆಗ್ತಾ ಇದಾರ, ಅವ್ರು ಮಾಡ್ತಕ್ಕಂಥ ತಪ್ಪೇನು, ನಿಮಗೆ ಈ ಒಂದು ಮೀಟಿಂಗ್ಲಿಂದ ನಿಮಗೇನ್ ತಿಳಿದು ಬಂತು? ಮೇನ್ಲಿ ಸರ್, ನಮ್ಮ ಕಡೆ ರೈತರ ತಲೆಯೊಳಗೆ ಏನು ಕೂತ್ಬಿಟ್ಟೈತಿಪ್ಪ ಅಂದ್ರೆ ಬಡ್ಡಿಂದ ಏನು ಮಾಡ್ಕೊತ ಬಂದಾರು 50 kg ಬ್ಯಾಗ್ಗಳ ಗೊಬ್ಬರಗಳನ್ನ ತಂತಂದು ಅವ್ರು ಚೀಲಗಂಟೆ ತಂದು ಏನು ಉಕ್ಕೋತ ಬಂದಾರು. ಅದ ಪದ್ಧತಿನ ಈಗ ಮುಂದುವರ್ಸ್ಕೊತ ಹೊಂಟಾರ. ಅಂದ್ರೆ ಬೆಳಿಗ್ಗೆ ಏನು ಬೇಕು ಅದಕ್ಕೆ ನಾವು ಏನು ಹಾಕ್ಬೇಕು ಅನ್ನೋದು ಪರಿಜ್ಞಾನ ಇಲ್ರಿ. ಒಟ್ಟು ಜಾಸ್ತಿ ಗೊಬ್ಬರ ಹಾಕ್ಬೇಕು. ಜಾಸ್ತಿ ಗೊಬ್ಬರ ಹಾಕಿ ನಾವು ಬೆಳೆಸ್ಬೇಕಂತೇಳಿ ಮಾಡಾಕತ್ತಾರ. ಆದ್ರೆ ಭೂಮಿಗೆ ಅದು ಬೇಕಾಗಿಲ್ಲ. ಇವಾಗ ಭೂಮಿ ಗೊಬ್ಬರ ತಗೊಂಡ್ ಹಾಳಾಗಿಬಿಟ್ಟೈತಿ. ಅದಕ್ಕೆ ನಾವು ಇಲ್ಲಿ ಈ ಕಂಪ್ನಿ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ಏನು ಅರ್ಥ ಆಯ್ತಪ್ಪ ಅಂದ್ರೆ ನಾವು ಇದನ್ನ ಜೈವಿಕ ಗೊಬ್ಬರಗಳನ್ನ ಇಲ್ಲಿರ್ತಕ್ಕಂಥ ಜೈವಿಕ ಗೊಬ್ಬರಗಳನ್ನ ಕಡಿಮೆ ಪ್ರಮಾಣದೊಳಗಿದ್ರು ಸಹಿತ ಅವು ಯಾವ ರೀತಿ ಕೆಲಸ ಮಾಡ್ತಾವ, ಅವನ್ನ ಹಾಕಿ ನಾವು ಯಾವ ರೀತಿ ಗೊಬ್ಬರ ಬೆಳೆಗಳನ್ನ ಬೆಳ್ಕೋಬಹುದು ಅನ್ನೋದು ತಿಳಿಸ. ಓಕೆ, ಇವಾಗ ಬಸವರಾಜ್ ಪೂರ್ಣಕ್ ಸರ್, ನೀವಾದ್ರೂ ನಿಮ್ಮ ಸ್ವಂತ ಹೊಲದಲ್ಲಿ ನಮ್ಮ ಜೈಡೆಕ್ಸ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದಿರಿ. ಆ ಯೂಸ್ ಮಾಡಾದ್ಮೇಲೆ ರಿಸಲ್ಟ್ ಬಂದದ. ಅಂದ್ರ ಈಗ ಬೇರೆ ರೈತರದ್ದು ನಿಮಗೆ ವಿಡಿಯೋ ತೋರ್ಸಾತಿದೆ, ಹಿಂಗ್ ಟರ್ಮರಿಕ್ ಒಳಗೆ ರಿಸಲ್ಟ್ ಬಂದದ, ಶುಗರ್ ಕಿಂದಾಗ ರಿಸಲ್ಟ್ ಬಂದದ. ಅಂದ್ರ ನಮ್ಮ ಬಾಗಲಕೋಟ್, ಬಿಜಾಪುರ, ಬೆಳಗಾಂ ಭಾಗದಾಗ ಬಹಳ ಮಂದಿ ರೈತರಿಗೆ ಜೈಡೆಕ್ಸ್ ಕಂಪ್ನಿ ಬಗ್ಗೆ ಗೊತ್ತಿಲ್ಲ, ಡೀಲರ್ಗೆ ಜೈಡೆಕ್ಸ್ ಕಂಪ್ನಿ ಬಗ್ಗೆ ಗೊತ್ತಿಲ್ಲ. ಆ ಗೊತ್ತಿರ್ಲಾರ ರೈತರಿಗೆ ನಮ್ದು ಇವಾಗ ಒಂದು ಸಮಿತಿ ಮುಗಿದಾದ್ಮೇಲೆ ನಿಮ್ಮದು ಒಪಿನಿಯನ್ ಬೇರೆ ರೈತರಿಗಾಯ್ತು, ಡೀಲರ್ಗಾಯ್ತು, ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಈ ಜೈಡೆಕ್ಸ್ ಕಂಪ್ನಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದಂತ ರೈತರ ಪ್ಲಾಟ್ಗಳು ನಾನು ನೋಡಿನಿ ಸರ್. ಯಾವ ರೀತಿ ರೂಟ್ ಬಂದವ್ರ ನನಗೊಂದ್ಸಲ ಅಚ್ಚರಿ ಸರ್. ಒಂದ್ಸಲ ಗೊಂಚಲ್ ವೈಟ್ ರೂಟ್ ಇದ್ದು ಅದ್ರ ತಕ್ಕಂಗ ಬೆಳೆನೂ ಐತಿ ಸರ್. ಅಂದ್ರ ಬ್ಯಾರೆ ಯಾವ ಪ್ರಾಡಕ್ಟ್ಗೂ ಇಟ್ ಸ್ಪೀಡ್ ಗ್ರೋತ್ ಬರಂಗಿಲ್ಲ, ಮತ್ತೆ ಇಟ್ ಸ್ಪೀಡ್ ವೈಟ್ ರೂಟ್ ಬರಂಗಿಲ್ಲ. ಈ ಕಂಪ್ನಿ ಒಳಗೆ ಏನೋ ಒಂದ್ಸಲ ಮಜಬೂತ್ ಐತಿ ಅಂತ ಅನಿಸ್ತೈತಿ. ಓಕೆ, ಈಗ ಜೈಡೆಕ್ಸ್ ಕಂಪ್ನಿದ ಪ್ರಾಡಕ್ಟ್ದ ಪ್ರತಿಯೊಂದು ಪ್ರಾಡಕ್ಟ್ ರಿಸಲ್ಟ್ ಓರಿಯೆಂಟೆಡ್ ಅದ ಅಂತ ಹೇಳಿ ನಮ್ಮ ಬಸವರಾಜ್ ಪುರಾಣಿಕ್ ಸರ್ ಅವ್ರು ಹೇಳತ್ತಾರ. ಈ ಕಂಪ್ನಿದ ಒಂದು ಪ್ರಾಡಕ್ಟ್ ಒಳಗೆ ಯಾವುದೇ ಪ್ರಾಡಕ್ಟ್ ನೀವು ಚೂಸ್ ಮಾಡ್ರಿ, ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಕೂಡ ರಿಸಲ್ಟ್ ಇದ್ದೇ ಇರ್ತಾವಂತ ಬಸವರಾಜ್ ಪುರಾಣಿಕ್ ಅವರು ಎಲ್ಲ ರೈತರಿಗೆ ಹೇಳ್ತಾ ಇದ್ದಾರೆ. ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಮ ಭೂಮಿ ಏನು ಹಾಳಾಗ್ಯದ, pH ನಮ್ದು ಆಲ್ಮೋಸ್ಟ್ 8.2 ಮೇಲೆ ಹೋಗ್ಯದ. ಅಲ್ಲಿ ನಾವು ಎಷ್ಟ ಗೊಬ್ಬರ ಕೊಡ್ಲಿ, ಗೊಬ್ಬರ ಅಪ್ಟೇಕ್ ಆಗೋದು ಬಹಳ ಕಡಿಮೆ ಆಗ್ತಾ ಇದೆ. ಅಂತ ಒಂದು ಮಣ್ಣಿನ ಜಮೀನು ಒಳಗೆ ನಮ್ದು ಜೈಡೆಕ್ಸ್ ಕಂಪ್ನಿದ ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರು ಕೂಡ ಆಟೋಮೆಟಿಕ್ಲಿ 1ನೇ ವರ್ಷದಿಂದ ಹಿಡಿದು ಅವ್ರ ಮಣ್ಣಿನ ಗುಣಧರ್ಮನು ಚೇಂಜ್ ಆಗುತ್ತೆ. ಪ್ರತಿ ವರ್ಷ ಅದಕ್ಕಿಂತ ಇಳುವರಿ ಕೂಡ ಒಂದು 7ರಿಂದ 8 ಟನ್ ಕಬ್ಬಿನಲ್ಲಿ ಇಳುವರಿ ಚೇಂಜ್ ಆಗ್ತದೆ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರು. ಇದನ್ನ ನಮ್ಮ ಬಸವರಾಜ್ ಪುರಾಣಿಕ್ ಅವರು ಬಹಳ ಹೊಲದಲ್ಲಿ ನೋಡಿದಾರ, ಅವರು ಸ್ವಂತ ಯೂಸ್ ಮಾಡ್ತಾ ಇದ್ದಾರ. ಸರ್, ಇವಾಗ ನಮ್ಮ ರೈತರಿಗೆ 5 kg 1,400 ರೂಪಾಯಿ ಅಂದ್ರೆ ಯಾರು ಹಾಕಂಗಲ್ಲ, 50 kg 800-900 ರೂಪಾಯಿ ಅಂದ್ರೆ ಎಲ್ಲರೂ ಹಾಕ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಈಗ ರೈತರಿಗೆ ಹೆಂಗ್ ಸರ್, ಅವ್ರು ಗೊಬ್ಬರ ಗಾತ್ರ ನೋಡಾಕಿದ್ದಾರೆ ಸರ್, ಅದ್ರ ಕ್ವಾಲಿಟಿ ನೋಡಂಗಿಲ್ಲ, ಏನ್ ಕೆಲಸ ಮಾಡ್ತೈತೆ ಅನ್ನೋದು ನೋಡಂಗಿಲ್ಲ. ಒಟ್ಟು ಅವ್ರಿಗೆ ಏನು ಕಡಿಮೆ ರೊಕ್ಕ ಹೋಗ್ಬೇಕು, ಜಾಸ್ತಿ ಬರಬೇಕು. ಅದಕ್ಕೆ ರೈತರಿಗೆ ಏನ್ ಮಾಡ್ಬೇಕು ಸರ್, ಅರಿವು ಮೂಡಿಸ್ಬೇಕು. ಅಂದ್ರೆ
ಈಗ ನಾವು ಈ ಜೈವಿಕ ಗೊಬ್ಬರಗಳು ಕಡಿಮೆ ಪ್ರಮಾಣದೊಳಗಿದ್ರು ಎಷ್ಟು ಕೆಲಸ ಮಾಡಾಕತ್ತೇವ ಅಂತೇಳಿ ತೋರಿಸಿ ರೈತರಿಗೆ ಮನವರಿಕೆ ಮಾಡಿಸಿ ಅವ್ರಿಗೆ ಯೂಸ್ ಮಾಡಕ್ ಹಚ್ಚಿರ ಭೂಮಿನೂ ಫಲವತ್ತಾಕೈತಿ ಮತ್ತು ಹೆಚ್ಚು ಇಳುವರಿ ತಗೊಳಕ್ಕೂ ಅನುಕೂಲ ಆಕೈತಿ. ನೀವ್ ಹೇಳೋ ಪ್ರಕಾರ ರೈತರ ಅವ್ರ ಸಮಾಧಾನ ಗೊಬ್ಬರ ಹಾಕಕತ್ತಾರ, ನಮ್ ಬೆಳೆಗೇನ್ ಸಮಾಧಾನ ಆಗ್ಬೇಕು ಆ ಗೊಬ್ಬರ ಅವ್ರು ಹಾಕ್ತಾ ಇಲ್ಲ. ಹಂಗಾಗಿ ನಮ್ ಇಳುವರಿನೂ ಕೂಡ ಬಹಳ ಕಡಿಮೆ ಇದೆ. ಬಟ್ ನಮ್ ಜೈಡಸ್ ಕಂಪ್ನಿ ಪ್ರಾಡಕ್ಟ್ ಅನ್ನ 5 kg ಯೂಸ್ ಮಾಡಿದ್ರು ಕೂಡ ಅವ್ರ ಇಳುವರಿಯಲ್ಲಿ ಜಾಸ್ತಿ ಮಾಡ್ಕೋಬಹುದು ಸರ್. ಮತ್ತೇನು ಹೇಳಕ್ ಇಷ್ಟಪಡ್ತೀರಿ ಸರ್ ಜೈಡಸ್ ಕಂಪ್ನಿ ಸರ್ ಓವರಾಲಿ? ಇಲ್ಲ ಸರ್, ಅಂದ್ರ ಜೈಡೆಕ್ಸ್ ಅನ್ನ ನಾವು ಬರ್ಬರ್ತಾ ಎಲ್ಲಾ ಬೆಳೆಯೊಳಗೂ ಯೂಸ್ ಮಾಡ್ಬೇಕಂತ ಪ್ಲಾನ್ ಐತಿ ಸರ್. ಥ್ಯಾಂಕ್ ಯು ಸೊ ಮಚ್.